ದೃಶ್ಯಂ 3 ಸಿನಿಮಾ ನೋಡಿ ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೆ ನನ್ನ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಅಮ್ಮ ನೀಲ್ಲಮ್ಮ, ಅಮ್ಮ ಟೆನ್ಷನ್ ಅಮ್ಮ ನೀಲು. ಈ ಸಮ್ಮರ್ ಟೈಮ್ ನಲ್ಲಿ ನೋಡಿದ್ನಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಈ ದೃಶ್ಯಂ 3 ಸಿನಿಮಾ ನೋಡಿದ್ಮೇಲೆ ನನಗೆ ಹೆಂಗ್ ಅನ್ಸಿತ್ತಪ್ಪ ಅಂದ್ರೆ, ಇಷ್ಟ ಆಗ್ಲಿಲ್ಲ ಗುರು. ಸಿನಿಮಾ ಸ್ಟಾರ್ಟ್ ಆಗುತ್ತೆ, ದೃಶ್ಯಂ 2 ಸಿನಿಮಾದ ಟ್ರೈಲರ್ ತೋರಿಸ್ತಾರೆ. ಯಾಕೆಂದ್ರೆ ದೃಶ್ಯಂ 3 ಸಿನಿಮಾ ಅರ್ಥ ಆಗ್ಬೇಕಲ್ಲ, ಅದಕ್ಕೆ. ಆಮೇಲೆ ಒಂದ್ 10 ನಿಮಿಷ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಮೇಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಸ್ಕೂಲ್ ಅಲ್ಲಿ ಮೇಸ್ಟರು ಪಾಠ ಮಾಡ್ತಿರುವಾಗ ನಿದ್ದೆ ಹೇಗೆ ಹೋಗುತ್ತೆ ನೋಡಿ, ಹಾಗೆ ಈ ಸಿನಿಮಾ ನೋಡ್ತಿರೋ ಟೈಮ್ ನಲ್ಲಿ ಸೈಲೆಂಟ್ ಆಗಿ ನಿದ್ದೆ ಹೋಗ್ಬಿಡುತ್ತೆ. ಅವಾಗ ನನ್ನ ಫ್ರೆಂಡ್ ಬಂದ್ ಎದ್ದಳಿಸ್ತಾನೆ, ಲೇ 200 ರೂಪಾಯಿ ಕೊಟ್ಟಿದ್ದೀವಿ ಎದ್ದಳುವ ಮಗನೇ ಅಂತ. ಆಮೇಲೆ ಎದ್ದು ಸಿನಿಮಾನ ನೋಡ್ತೀನಿ, ಅದೇ ಟಾರ್ಚರ್ ಸೀನ್ಸ್ ಗಳು, ತಲೆನ ಗಾಡಿ ಮೇಲೆ ಬಡ್ಕೋಬೇಕು ಆ ತರ ಇರುತ್ತೆ. ಯಾಕೆಂದ್ರೆ ಫಸ್ಟ್ ಹಾಫ್ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು, ನಾನು ನೋಡ್ತಿರೋ ದೃಶ್ಯಂ 3 ಸಿನಿಮಾನ ಇದೊಂದು ಅಂತ. ಯಾಕೆಂದ್ರೆ ಒಂದ್ ಟೈಮ್ ನಲ್ಲಿ ದೃಶ್ಯಂ 2 ಸಿನಿಮಾ ಒಂದ್ ಲೆವೆಲ್ ಇದೆ, ಆದ್ರೆ ಈ ಸಿನಿಮಾ ಮಾತ್ರ ಯಾಕೆ ಜಿತು ಜೋಸೆಫ್ ಅವರಿಗೆ ಈ ದೃಶ್ಯಂ 3 ಸಿನಿಮಾ ಮಾಡ್ಬೇಕಂತ ಮೈಂಡ್ ಬಂತೋ ಗೊತ್ತಾಗ್ತಿಲ್ಲ. ಎಲ್ಲ ದೃಶ್ಯಂ 2 ನಲ್ಲಿ ಎಂಡ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ದೃಶ್ಯಂ 3 ಯಾಕೆ ಬಂತಂತ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಸುಮ್ನೆ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಕತೆ ಇನ್ನು ಮುಂದೆ ಇದೆ ಅಂದ್ರೆ ಓಕೆ, ಅದು ಬಿಟ್ಟು ಕತೆ ಎಲ್ಲ ಮುಗಿದ್ರು ಕೂಡ ಮತ್ತೆ ಯಾಕೆ ದೃಶ್ಯಂ 3 ಮತ್ತೆ ದೃಶ್ಯಂ 4 ಕೂಡ ಬರ್ತಾ ಇದೆ, ನೋಡ್ಬೇಕು ಅದ್ರಲ್ಲಿ ಏನೇನ್ ತೋರ್ಸಕ್ಕೆ ಹೊಂಟಿದ್ದಾರೆ ಡೈರೆಕ್ಟರ್ ಅವರು ಅಂತ. ದೃಶ್ಯಂ 3 ಸಿನಿಮಾದ ಕತೆ ಸಿಂಪಲ್ ಆಗಿರುತ್ತೆ, ಹಾಗೆ ಈ ಸಿನಿಮಾ ಕಂಟಿನ್ಯೂ ಆಗಿರುತ್ತೆ. ಹೀರೋ ಆದ ಮೋಹನ್ ಲಾಲ್ ಮಗಳಿಗೆ ಮದುವೆ ಮಾಡಿಸ್ಬೇಕು. ಆ ಮದುವೆ ಮಾಡಿಸ್ಬೇಕಂದ್ರೆ ಸಾಕಷ್ಟು ತೊಂದರೆಗಳು ಆಗಿರುತ್ತೆ. ಆ ತೊಂದರೆಗಳನ್ನೆಲ್ಲ ಹೇಗೆ ಫೇಸ್ ಮಾಡ್ತಾರೆ, ಮತ್ತೆ ಆ ಕೇಸ್ ಹೇಗೆ ರಿಪೀಟ್ ಆಗುತ್ತೆ, ಇವೆಲ್ಲ ತಿಳ್ಕೊಬೇಕಂದ್ರೆ ಸಿನಿಮಾನ ನೋಡ್ಲೇಬೇಕು. ಹಾಗೆ ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು ಅಂದ್ರೆ ಖಂಡಿತ ನೋಡ್ಬೋದು. ಬ್ರೋ, ಈ ಸಿನಿಮಾನ ಥಿಯೇಟರ್ ನಲ್ಲಿ ನೋಡ್ಬೋದು ಅಂದ್ರೆ ಈ ಪ್ರಶ್ನೆಗೆ ನನ್ನ ಉತ್ತರ ಸ್ವಲ್ಪ ಕಷ್ಟ ಆಗುತ್ತೆ. OTT ಅಲ್ಲಿ ಬಂದ್ರೆ ಒಂದ್ಸಲ ಟ್ರೈ ಮಾಡಿ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಇದೆ. ಮೋಹನ್ ಲಾಲ್ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿದೆ. ಅವರ ಆಕ್ಟಿಂಗ್ ಬಗ್ಗೆ ಮಾತಾಡೋದೇ ಬ್ಯಾಡ್ ಬಿಡ್ರಿ, ಯಾಕೆಂದ್ರೆ ಅವ್ರು ಬೆಸ್ಟ್ ಆಕ್ಟರ್. ಮತ್ತೆ ಇಂಟರ್ವೆಲ್ ಟ್ವಿಸ್ಟ್, ಸೆಕೆಂಡ್ ಹಾಫ್ ನಲ್ಲಿ ಒಂದ್ 2-3 ಸೀನ್ಸ್ ಗಳು ತುಂಬಾ ಇಷ್ಟನೂ ಆಯ್ತು. ಇನ್ನು ಮೈನಸ್ ಪಾಯಿಂಟ್ ಹೇಳೋದಾದ್ರೆ ತುಂಬಾ ಜಾಸ್ತಿನೇ ಇದೆ ಮೈನಸ್ ಪಾಯಿಂಟ್. ಯಪ್ಪ, ಫಸ್ಟ್ ಹಾಫ್ ಏನ್ ಗುರು, ತುಂಬಾ ಅಂದ್ರೆ ತುಂಬಾ ತಲೆಗೆ ನೋವು ಕೊಡುವಂತ ಟಾರ್ಚರ್ ಸೀನ್ಸ್ ಗಳು ತುಂಬಾ ಜಾಸ್ತಿನೇ ಇದೆ ಫಸ್ಟ್ ಹಾಫ್ ನಲ್ಲಿ. ಇನ್ನು ಆ ಇಂಟರ್ವೆಲ್ ಟ್ವಿಸ್ಟ್ ನೋಡಿ ಸೆಕೆಂಡ್ ಹಾಫ್ ಏನಾದ್ರು ಚೆನ್ನಾಗಿರುತ್ತೆ ಅಂದ್ರೆ ಮತ್ತೆ ಅದೇ ರಾಗ ಅದೇ ಹಾಡ್ ಅಂತ ಅನ್ಸ್ಬಿಡುತ್ತೆ. ಕತೆ ಏನಿರೋದಿಲ್ಲ ಈ ಸಿನಿಮಾದಲ್ಲಿ, ಮತ್ತೆ ಸ್ಕ್ರೀನ್ ಪ್ಲೇ ಯಾಕೆ ಈ ತರ ಇದೆ ಅಂತ ಅನ್ಸ್ಬಿಡ್ತು. ಓವರ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಹಾಗೆ ಈ ಸಿನಿಮಾಕ್ಕೆ ನಾನ್ ಕೊಡೋ ರೇಟಿಂಗ್ ಎಷ್ಟಪ್ಪ ಅಂದ್ರೆ 1/5. ಹಾಗೆ ಈ ಸಿನಿಮಾನ ಆಲ್ರೆಡಿ ನೀವ್ ಏನಾದ್ರು ನೋಡಿದ್ರೆ ನಿಮಗೆ ಹೇಗೆ ಅನಿಸಿತ್ತಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ನಿಮಗೆ ಹೇಗೆ ಅನಿಸಿತ್ತಂತ. ಮತ್ತೆ ಇದೇ ತರ ಮೂವಿ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಸಿನಿಮಾ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.